ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ರಾಜಕುಮಾರ ಸೇರಿದಂತೆ ಜೇಮ್ಸ್ ಹಾಗೆಯೇ ಇನ್ನಿತರ ಕನ್ನಡ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪ್ರಿಯಾ ಆನಂದ್ ಅವರು ಈಗ ಬಲರಾಮನ ದಿನಗಳು ಈ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಅವರ ಪಾತ್ರದ ಬಗ್ಗೆ ಶುರು ಸಾಂಗ್ ಬಗ್ಗೆ ಅವ್ರು ಏನು ಹೇಳ್ತಾರೆ ಅಂತ ಕೇಳ್ತೋಗೋಣ. ಮೇಡಮ್ ಹೇಗಿದ್ದೀನಿ ನಾನು ಫಸ್ಟ್ ಆಫ್ ಆಲ್? ನೀವು ತುಂಬ ಸ್ಮಾರ್ಟ್ ಆಗಿದೆ. ಐ ಥಿಂಕ್ ಯು ಶುಡ್ ಆಸ್ಕ್ ಫಾರ್ ಅ ರೋಲ್ ಇನ್ ದಿಸ್ ಪಿಕ್ಚರ್. ಥ್ಯಾಂಕ್ ಯು ಮೇಡಮ್. ಆ್ಯಂಡ್ ಹೇಗಿದ್ದೀರಾ ಆ್ಯಂಡ್ ವೆಲ್ಕಮ್ ಟು ಬ್ಯಾಂಗ್ಳೂರ್. ಆ್ಯಂಡ್ ಹೇಗೆ ನಡೀತಿದೆ ನಿಮ್ಮ ಲೈಫಲ್ಲಿ? ಥ್ಯಾಂಕ್ ಯು. ನಾನು ತುಂಬ ಚೆನ್ನಾಗಿದ್ದೀನಿ. ನನ್ನ ಲೈಫಲ್ಲಿ ಏನೋ ಶುರು ಸಾಂಗ್ ರಿಲೀಸ್ ಆಗಿದೆ ಇವತ್ತು. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಬಲರಾಮನ ದಿನಗಳು ಈ ಒಂದು ಸಿನಿಮಾದಲ್ಲಿ ನಾಯಕಿಯಾಗಿ ಕಾಣಿಸ್ಕೊಂಡಿರೋದಕ್ಕೆ ಎಷ್ಟು ಖುಷಿ ಆಗ್ತಿದೆ? ನಿಮ್ಮ ಪಾತ್ರದ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ ನನಗೆ ತುಂಬ ಎಕ್ಸೈಟಿಂಗ್ ಬಿಕಾಸ್ ಆ ದಿನಗಳು ಆಮೇಲೆ ಐ ಥಿಂಕ್ ಚೈತನ್ಯ ಸರ್ ಇಸ್ ಓನ್ಲಿ ನೌ ಡನ್ ಗ್ಯಾಂಗ್ಸ್ಟರ್ ಜಾನರ್ ಫಿಲ್ಮ್. ಸೊ ಐ ಥಿಂಕ್ ಪೀಪಲ್ ಮಿಸ್ಡ್ ಹಿಮ್, ದ ಆಡಿಯನ್ಸ್ ಮಿಸ್ ದಟ್. ಆ್ಯಂಡ್ ಸನಾ ಮ್ಯೂಸಿಕಲಲ್ಲಿ ವಿತ್ ವಿನೋದ್ ಪ್ರಭಾಕರ್. ಸೊ ಐ ಆಮ್ ವೆರಿ ವೆರಿ ಎಕ್ಸೈಟೆಡ್. ಮೊದಲನೇದಾಗಿ ನಾನು ನಿಮ್ಗೆ ಹೇಳಬೇಕಿತ್ತಾಗಲೇ ನಿಮ್ಮ ಕನ್ನಡ ತುಂಬ ಚೆನ್ನಾಗಿದೆ. ನನ್ನ ಕನ್ನಡ ಚೆನ್ನಾಗಿದೆನಾ? ಪಾಪ ನನಗೆ ಈ ಕಾಮೆಂಟ್ಸ್ ಬಗ್ಗೆ ನಾನು ಆಲೋಚನೆ ಮಾಡ್ತೀನಿ ಅಲ್ಲ, ದೆನ್ ಐ ಗೆಟ್ ನರ್ವಸ್. ಅಯ್ಯೋ ಯಾಕೆ ನಾನು ಕನ್ನಡದಲ್ಲಿ ಇಷ್ಟು ಮಾತಾಡ್ತೀನಿ, ಬಿಕಾಸ್ ನನಗೆ ಇನ್ನೂ ಮಾತಾಡೋ ಪ್ರಯತ್ನ ಮಾಡ್ತೀನಿ. ನಿಮ್ಮ ಕನ್ನಡ ಕಲಿಯೋದಕ್ಕೆ ಯಾರು ಇನ್ಸ್ಪಿರೇಷನ್ ನಿಮಗೆ? ಅಪ್ಪು ಡೆಫಿನೆಟ್ಲಿ. ಅಪ್ಪು ಅವರ ಸಿನಿಮಾದಿಂದ ಕನ್ನಡ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತೀರಾ. ಅಪ್ಪು ಅವ್ರನ್ನ ಈ ಕ್ಷಣದಲ್ಲಿ ಎಷ್ಟು ಮಿಸ್ ಮಾಡ್ಕೊಳ್ತೀರಾ? I miss him every day. Each Shana Allah. I think like all times I think of him very fondly. I miss him. I've had lovely memories with him. I have amazing movies also with him, songs with him. So, Tara, the Shuru song is so beautiful. So I'm happy that after a long time I got something as sweet as this. ಅಪ್ಪು ಅವ್ರ ಜೊತೆಗೆ ಸಾಕಷ್ಟು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ರ. ಅವರಲ್ಲಿ ಇಷ್ಟ ಆಗಿರುವಂತಹ ಗುಣ ಯಾವುದು? Guna, his smile. I think Apu has this smile that when he smiles, you can't help but smile back. You can never be angry with him or irritated with him. He has that sweet smiling face. I miss that. ಎಸ್ ಮ್ಯಾಮ್. ಕ್ಯಾರೆಕ್ಟರ್ ಬಗ್ಗೆ ಇವತ್ತು ಶುರು ಸಾಂಗ್ ಲಾಂಚ್ ಆಗಿದೆ. ಸೊ ಮತ್ತೊಮ್ಮೆ ನಿಮ್ಮನ್ನೆಲ್ಲನೂ ಕೂಡ ಕನ್ನಡ ಸಿನಿಮಾ ರಂಗದಲ್ಲಿ ಕನ್ನಡಿಗರೆಲ್ಲ ನೋಡುವಂತಹ ಭಾಗ್ಯ. ಸೊ ಕೇಳೋದಕ್ಕೆ ಸಾಕಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾ ಇದೆ ಸಾಂಗ್. ಈಗಾಗಲೇ ನಾವು ಕೇಳಿದ್ದೀವಿ, ನಮಗಂತೂ ತುಂಬ ಇಂಪ್ರೆಷನ್ ಮಾಡ್ತಿದೆ. ಸೊ ಸಾಂಗ್ ಬಗ್ಗೆ, ಕ್ಯಾರೆಕ್ಟರ್ ಬಗ್ಗೆ ಮತ್ತೊಮ್ಮೆ ಹೇಳೋದು. This song, obviously you've listened to it today, is very beautiful. Shuru that Santosh Narayanan has composed. This song, I think I find it very haunting, the melody. I can listen to it 20 times in a row. I've never just played it once and stopped it. It has to go on loop for me. But character ಬಗ್ಗೆ ಮಾತಾಡೋಕೆ ಎಷ್ಟು ಟೈಮ್ ಇದೆ. ಆ ಟೀಸರ್ ರಿಲೀಸ್ ಆಗಬೇಕು, ಆಮೇಲೆ ಟ್ರೇಲರ್ ರಿಲೀಸ್ ಆಗಬೇಕು. ಸೊ ಐ ಥಿಂಕ್ ವಿಲ್ ಟಾಕ್ ಅಬೌಟ್ ದ ಕ್ಯಾರೆಕ್ಟರ್ ಲೇಟರ್. ಓಕೆ, ಈಗ ಪ್ರಿಯಾ ಆನಂದ್ ಅವರ ಬ್ಯೂಟಿ ಸೀಕ್ರೆಟ್ ಏನು? ಬ್ಯೂಟಿ ಸೀಕ್ರೆಟ್ ಏನಿಲ್ಲ, ನಾನು ಖುಷಿಯಾಗಿ ಇರ್ತೀನಿ ಅಷ್ಟೇ. ಈಗ ಆ್ಯಕ್ಟ್ರೆಸ್ ಅಂತ ಅಂದಮೇಲೆ ಫಿಟ್ನೆಸ್ ಆಗಿರ್ಬೋದು, ನಾವು ಔಟ್ಪುಟ್ ಹೆಂಗೆ ಕಾಣಿಸ್ಕೊಳ್ತೀವಿ ಅನ್ನೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ರೂಟೀನ್ ಎಲ್ಲ ಹೆಂಗಿರುತ್ತೆ? ಆ್ಯಕ್ಚುಲಿ ಐ ಥಿಂಕ್ ಲೆಸ್ ಇಸ್ ಮೋರ್. ಐ ಡೋಂಟ್ ಕಾಂಪ್ಲಿಕೇಟ್ ಇಟ್ ಟು ಮಚ್. ನನಗೆ ಐಮ್ ಜನರಲಿ ವೆರಿ ಅಲರ್ಜಿಕ್ ಟು ಸೆಂಟೆಡ್ ಸ್ಟಫ್. ಸೊ ಐ ಯೂಸ್ ಮೋರ್ ನ್ಯಾಚುರಲ್ ಪ್ರಾಡಕ್ಟ್ಸ್. ಸೊ ಎಷ್ಟು ಫೋನ್ ಇಂಪಾರ್ಟೆಂಟ್ ಇದೆ ಇಲ್ಲಣ್ಣ? ಆಯುಷ ಸೊ ಗರ್ಲ್ ಫ್ರೆಂಡ್ ಇದ್ದೀನ? ಗರ್ಲ್ ಫ್ರೆಂಡ್ ಕಾಲ್ ಇಲ್ಲ. ಓಕೆ, ಬಟ್ I think less is more, so just keep it as natural as you can and simple. ಅಷ್ಟೇ. ಈಗ ಫಿಟ್ನೆಸ್ ಎಲ್ಲ ಹೆಂಗಿರುತ್ತೆ? ನೀವು ಜಿಮ್ ಮಾಡ್ತೀರಾ, ಯೋಗ ಮಾಡ್ತೀರಾ? ಆ್ಯಕ್ಚುಲಿ 2 months ಮುಂಚೆ ನಾನು ಜಿಮ್ ಹೋಗಿಲ್ಲ. ಐ ಜಸ್ಟ್ ಜಾಯಿನ್ ದ ಜಿಮ್ ಡೇ ಬಿಫೋರ್ ಯೆಸ್ಟರ್ಡೇ. ಆಲ್ರೆಡಿ ಯೆಸ್ಟರ್ಡೇ ಹಾಲಿಡೇ ಆಯಿತು, ಇವತ್ತು ಹಾಲಿಡೇ ಆಯಿತು. ಸೊ ಮೈ ಟ್ರೈನರ್ಸ್ ಮೆಸೇಜ್ ಮೀ, ನೀವು ಮನೆಯಲ್ಲಿ ವೆನ್ ಯು ಕಮಿಂಗ್ ಬ್ಯಾಕ್ ಟು ಚೆನ್ನೈ ಬನ್ನಿ, ಜಿಮ್ ಬನ್ನಿ ಅಂದರು. ಸೊ ಮೇ ಬಿ ಐಲ್ ಜಾಯಿನ್ ಅಗೇನ್. 2026 ಇಸ್ ಅ ಬೆಟರ್ ಜಿಮ್ ಇಯರ್ ಫಾರ್ ಮೀ. ಅಂದರೆ ನಿಮ್ಮ ನ್ಯೂ ಇಯರ್ ರೆಸಲ್ಯೂಷನ್ ಏನಾಗಿರ್ಬೋದು? ಏನಿಲ್ಲ, ಕನ್ನಡ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾತಾಡಬೇಕು. ಮುಂದೆ ಕನ್ನಡದಲ್ಲಿ ಸಾಕಷ್ಟು ಕಲಾವಿದರಿದ್ದಾರೆ. ನಿಮ್ಮ ಫೇವ್ರೇಟ್ ಆ್ಯಕ್ಟರ್ ಬಂದುಬಿಟ್ಟು ಅಪ್ಪು ಅವರು. ಸೊ ನೆಕ್ಸ್ಟ್ ಶಿವಣ್ಣ ಅವರೊಟ್ಟಿಗೆ ಏನಾದರೂ ಸ್ಕ್ರೀನ್ ಶೇರ್ ಮಾಡುವಂತಹ ಚಾನ್ಸ್ಗೋಸ್ಕರ ವೆಯ್ಟ್ ಮಾಡ್ತೀನಿ. ಐ ವುಡ್ ಲವ್ ಟು ವರ್ಕ್ ವಿತ್ ಶಿವಣ್ಣ ಅಗೇನ್. ನಾನು ಕರ್ನಾಟಕ ದಮನಕ ಮಾಡ್ತೀನಿ ಶಿವಣ್ಣ ಜೊತೆ. ಅದು ಇಟ್ ವಾಸ್ ವೆರಿ ಫನ್ ಟು ವರ್ಕ್ ವಿತ್ ಹಿಮ್. ಬಟ್ ಐ ಲುಕ್ ಫಾರ್ವರ್ಡ್ ಟು ವರ್ಕಿಂಗ್ ವಿತ್ ಎವ್ರಿ ಒನ್ ಇನ್ ದ ಇಂಡಸ್ಟ್ರಿ. ಐ ಥಿಂಕ್ ನ್ಯೂ ಕಮರ್ಸ್ ಐಡ್ ಲವ್ ಟು ವರ್ಕ್ ವಿತ್. ಸೊ ಹೋಪ್ಫುಲಿ ದ ಇಂಡಸ್ಟ್ರಿ ಹ್ಯಾಸ್ ಸಮಥಿಂಗ್ ಎಕ್ಸೈಟಿಂಗ್ ಫಾರ್ ಮೀ ಇನ್ ಸ್ಟೋರ್. ಹೀರೋಯಿನ್ ಅಂದಮೇಲೆ ಈ ಥರದ ಕ್ಯಾರೆಕ್ಟರ್ಗಳನ್ನು ಮಾಡಬೇಕು ಅನ್ನೋಂತಹ ಮೈಂಡ್ ಇರುತ್ತೆ ನಿಮ್ಗೆ. ಆ ಥರದ್ದೇನಿಲ್ವಾ? ಆ ಥರ ಏನಿಲ್ಲ. ಯಾಕೆ ಇರಬೇಕು ಆ ಥರ ಇರಬೇಕು? ನಾನು ಆ್ಯಕ್ಟರ್ ಇಲ್ಲ. ಸೊ I've done negative shades, I've done obviously the girl next door, I've done glamorous roles, I've done de-glam roles. ಸೊ ಐ ಥಿಂಕ್ ಈ ಥರ ಕ್ಯಾರೆಕ್ಟರ್ ಇರಬೇಕು, ಆ ಥರ ಏನಿಲ್ಲ ನನಗೆ. ಪ್ರಿಯಾ ಆನಂದ್ ಅವರ ಫಿಲ್ಮ್ ಜರ್ನಿಗೆ ಇನ್ಸ್ಪಿರೇಷನ್ ಯಾರು ಅಂತ? Inspiration, I think I've come too far from that. But my obsession with movies started because of Sridevi ma'am. So, and I got to work with her. So again, such dreams come true for me. ಮ್ಯಾಮ್, ಈಗ ಎಷ್ಟು ಪ್ರಪೋಸಲ್ಸ್ ಬಂದಿದೆ ಪ್ರಿಯಾ ಆನಂದ್ ಅವರಿಗೆ? ಏನು ಪ್ರಪೋಸಲ್ ಏನು ಬಂದಿಲ್ಲ ನನಗೆ.
ಇಲ್ಲ ಇಲ್ಲ ಯಾವ ನನ್ನ ಜೊತೆ ಆ ಥರ ಮಾತಾಡಿಲ್ಲ. ಮೇಡಮ್ ಕನ್ನಡಿಗರೆಲ್ಲ ನಿಮ್ಮ ಡ್ಯಾನ್ಸ್ಗೆ ಆ್ಯಕ್ಟಿಂಗ್ ಎಲ್ಲ ಫಿದಾಗ್ಬಿಟ್ಟು ಎಷ್ಟೊಂದು ಜನ ಪ್ರಪೋಸ್ ಮಾಡಿ ಯಾವ ನನಗೆ ಮಾತಾಡಿಲ್ಲ, ಅಪ್ರೋಚ್ ಮಾಡಿಲ್ಲ. ಎಸ್ ಫೈನಲಿ ಕನ್ನಡಿಗರಿಗೆ ಏನು ಹೇಳ್ತೀರಾ ಅಂತ? I just want to wish everyone a very, very happy new year and have a lot of fun with your family and friends. ಥ್ಯಾಂಕ್ ಯು ಸೊ ಮಚ್ ಮೇಡಮ್, ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿ ಮಾತಾಡ್ತೀರಾ. ಅದಕ್ಕೆ ನಾನು ಗಾಗಲ್ಸ್ ಹಾಕೊಂಡು ನಿಮ್ಮನ್ನು ಇಂಟರ್ವ್ಯೂ ಮಾಡಿದ್ದೀನಿ. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. Thank you so much. Bye. ಇದಾಗಿತ್ತು ಪ್ರಿಯಾ ಆನಂದ್ ಅವರ ಒಂದು ಸ್ಪೆಷಲ್ ಚಿಟ್ ಚಾಟ್. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.